ಬಂದಿದ್ದ ಉದ್ದೇಶ? ನಾವು ಬಂದಿದ್ದ ಉದ್ದೇಶ ಏನಂದ್ರೆ, ಹುಬ್ಳಿನಲ್ಲಿ ನಮಗೆ ಅನೇಕ ಜನಪರವಾದ ಕಾಳಜಿ ಇರೋ ಸಂಘಟನೆಗಳು, ಹೋರಾಟಗಾರತಿಯರು, ದಲಿತ ಬಹುಜನ ಸಂಘಟನೆಗಳಾಗಿರ್ಬೋದು, ರೈತ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ಮಹಿಳಾ ಸಂಘಟನೆಗಳಾಗಿರ್ಬೋದು, ಪ್ರಾದೇಶಿಕ ಸಂಘಟನೆಗಳು ಎಲ್ಲರ ಜೊತೆ ಸೇರ್ಕೊಂಡು ನಾವ್ ಹೆಂಗೆ ಒಂದು ಉತ್ತಮ ಸಮಾಜ, ಒಂದು ಸಂವಿಧಾನದ ಸಮಾಜ, ಒಂದು ಸಮಾಜನ ಹೇಗೆ ನಿರ್ಮಾಣ ಮಾಡ್ಬೋದು ಮುಂದಿನ ತಲೆಮಾರುಗಳಿಗೆ ಅಂತ ಚರ್ಚೆ ಮಾಡಕ್ಕೆ, ಸಂವಾದ ಮಾಡಕ್ಕೆ, ಸಭೆ ಮಾಡಕ್ಕೆ ನಾನು ಬಂದಿದ್ದೀನಿ. ಇದೇ ತರ ನಾವು 65 ಮತಕ್ಷೇತ್ರಗಳಲ್ಲಿ ಇದೇ ತರ ಸಭೆ ನಡೆಸ್ಕೊಂಡು ಹೋಗ್ತಾ ಇದೀವಿ. ಇದನ್ನ ಹುಬ್ಳಿನಲ್ಲಿ ಬಂದು ಇಲ್ಲೂ ಕೂಡ ಕುಂದಗೋಳು ಆಗಿರ್ಬೋದು, ಧಾರವಾಡ ಇವತ್ತು ಸಂಜೆ, ಮತ್ತೆ ಬೇರೆ ಬೇರೆ ಕಡೆ ನವಲಗುಂದ, ಈ ತರ ಭಾಗಗಳೆಲ್ಲ ಹೋಗಿ ನಾವು ಈ ಕೆಲಸಗಳು ನಾವು ಮುಂದುವರಿಸ್ತಾ ಹೋಗ್ತೀವಿ. ಸರ್, ಈಗ ನಾವು ನೋಡಿದ್ರೆ ಆನ್ಲೈನ್ ಬೆಟ್ಟಿಂಗ್ ಆಂಧ್ರ, ತೆಲಂಗಾಣ ಎಲ್ಲ ಕಡೆ ತುಂಬಾ ವೈರಲ್ ಆಗ್ತಾ ಇದೆ. ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ಅದು ನನ್ನ ಪ್ರಕಾರ ಅದು ಅಷ್ಟೊಂದು ಒಳ್ಳೆ ಸಂದೇಶ ಹೇಳಲ್ಲ. ಪ್ರಜಾಪ್ರಭುತ್ವದಲ್ಲಿ ಅದನ್ನ ಮಾಡಕ್ ಸ್ವತಂತ್ರ ಇರಬೇಕು. ಸ್ವಾತಂತ್ರ್ಯನ ಕಿತ್ತಾಕಕ್ಕಾಗಲ್ಲ. ಅದನ್ನ ಜನರಿಗೆ ಜಾಗೃತಿ ಮೂಡಿಸಿ, ಮಕ್ಕಳಿಗೆ ಜಾಗೃತಿ ಮೂಡಿಸಿ, ಇದನ್ನ ನೀವು ಈ ರೀತಿ ಬೆಟ್ಟಿಂಗ್ ಇಂದ ನೀವು ಅದು ನಿಮ್ ಜೀವನಕ್ಕೆ ಒಳ್ಳೇದಾಗಲ್ಲ ಅಂತ ನಾವು ಹೇಳ್ಕೊಡ್ಬೇಕು ಹೊರತು ಆ ಫ್ರೀಡಮ್ ಅನ್ನು ಕಸ್ಕೊಂಡು ಸ್ವಾತಂತ್ರ್ಯನ ಕಿತ್ಕೊಳ್ಳೋದು ನನಗೆ ಒಪ್ಪಿಗೆ ಇಲ್ಲ. ರೈಟ್ ಟು ಯೂಸ್ ಇನ್ಸೈಡ್, ನಾಟ್ ಟು ಯೂಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನ ಸಿನಿಮಾ ನಟಿಯನ್ನ ಟಾರ್ಗೆಟ್ ಮಾಡಿ ಆ ತೆಲಂಗಾಣದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಒಳ್ಳೆ ಸಂದೇಶ ಅಲ್ಲ.